ನಲ್ಲಿ ಕ್ಷಮೆ ಕೇಳಿದ ಶ್ರೀರಾಮುಲು. ಸಮಾವೇಶದ ಆವೇಶದಲ್ಲಿ ಪೋಕ್ಸೋ ಸಂತ್ರಸ್ತೆಯ ವಿಷಯ ಬಹಿರಂಗಪಡಿಸಿದ್ದು ತಪ್ಪೆಂದು ಕ್ಷಮೆಯಾಚನೆ. ಬಳ್ಳಾರಿಯಲ್ಲಿ ನಡೆದ ಬಿಜೆಪಿ ಸಮಾವೇಶದ ಭಾಷಣದಲ್ಲಿ ಶ್ರೀರಾಮುಲುರವರಿಂದ ಒಂದು ಮಿಸ್ಟೇಕ್. ಪೋಕ್ಸೋ ಸಂತ್ರಸ್ತೆಯ ಕುಟುಂಬಸ್ಥರಿಗೆ ನನ್ನ ಮಾತಿನಿಂದ ನೋವುಂಟಾಗಿದ್ದರೆ ಕ್ಷಮೆಯಾಚಿಸುತ್ತೇನೆ. ಮಾಜಿ ಸಚಿವ ಶ್ರೀರಾಮುಲುರವರು ಸುದ್ದಿಗೋಷ್ಠಿಯಲ್ಲಿ ಕ್ಷಮೆಯಾಚನೆ. ನಾವು ಬಹುಶಃ ಸಮಾವೇಶವನ್ನು ಕೂಡ 17ನೇ ತಾರೀಕಿಗೆ ಮಾಡಿದ್ವಿ. 17ನೇ ತಾರೀಕಿಗೆ ಸಮಾವೇಶ ಮಾಡುವಂತ ಟೈಮಲ್ಲಿ ಬಹಳಷ್ಟು ವಿಚಾರಗಳನ್ನು ಕೂಡ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಂತ ವಿಜೇಂದ್ರ ಅವರು, ಅನೇಕ ಮಂದಿ ಕೂಡ ಆ ಗಲಭೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡುವಂತ ಕೆಲಸ ಮಾಡಿದ್ದಾರೆ. ನಾನು ಕೂಡ ಬಹಳ ಗಟ್ಟಿಯಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನಾನು 30 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿ ಇನ್ಸಿಡೆಂಟ್ಗಳು ನಡೆದಿದ್ದಿಲ್ಲ. ಆದ್ರೆ ಪ್ರಥಮ ಬಾರಿಗೆ ಒಬ್ಬರು ಮನೆ ಮೇಲೆ ಹೋಗಿ ಒಬ್ಬರು ಹೊಸಲನ್ನು ತುಳಿದು ಇಲ್ಲ ನಾನು ನಡೆದಿದ್ದೇ ನಡಿಬೇಕನ್ನಂತ ವಾತಾವರಣ ಸೃಷ್ಟಿ ಮಾಡಿದ್ರು. ಆ ಸೃಷ್ಟಿ ಮಾಡಿದಂತ ಟೈಮಲ್ಲಿ ನಾನು ಎಂತ ಪರಿಸ್ಥಿತಿಯಲ್ಲಿ ಕೂಡ 30 ವರ್ಷ ರಾಜಕಾರಣದಲ್ಲಿ ಫಿಡಲ್ ಸಿಸ್ಟಮ್ ಜೊತೆ ಹೋರಾಟ ಮಾಡ್ಕೊಂಡು ಬರ್ತೀನಿ. ನನ್ನ ಕೊನೆ ಉಸಿರಿರುತ್ತಾರ ಕೂಡ ಈ ಫಿಡಲ್ ಸಿಸ್ಟಮ್ ಅಂದ್ರೆ ಯಾರು ದಬ್ಬಾಳಿಕೆ ಮಾಡ್ತಾರೋ, ಯಾರು ದೌರ್ಜನ್ಯ ಮಾಡ್ತಾರೋ, ಯಾರು ಬಡವ್ರ ಮೇಲೆ ಎದ್ದು ದಪ್ಪವನ್ನು ನೋಡ್ತಾರೋ ಅಂತ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬರ್ತೀನಿ. ಅಧಿಕಾರ ಇದ್ರೆ ಒಂದೇ, ಅಧಿಕಾರ ಇಲ್ಲಿದ್ರೆ ಒಂದೇ. ಆ ರೀತಿ ದಪ್ಪ ಮಾಡಿದಂತವ್ರಿಗೆ ಅವ್ರಿಗೆ ಯಾವ ರೀತಿಯಲ್ಲಿ ನಾನು ಏನ್ ಮಾಡ್ಬೇಕು, ಹೋರಾಟ ಮಾಡ್ಬೇಕು, ಜನರಿಗೆ ಜಾಗೃತಿಯನ್ನು ಮೂಡಿಸ್ಬೇಕು, ಆ ಜಾಗೃತಿಯನ್ನು ಮೂಡಿಸುವಂತ ವಿಚಾರದಲ್ಲಿ ನಾವು ಮಾಡುವಂತ ಕೆಲಸ ಮಾಡ್ತೀನಿ. ಯಾಕಂದ್ರೆ ಇವತ್ತು ನಾನು ಆ ಧಾಟಿಯಲ್ಲಿ ಮಾತಾಡುವಂತ ಟೈಮಲ್ಲಿ ನಾನು ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕೂಡ ಕೇವಲ 2.5 ವರ್ಷಗಳ ಕಾಲ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಅದಕ್ಕಿಂತ ಮುಂಚೆ ಕೂಡ 5 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿಗಳಾಗಿದ್ದು ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ದಿಲ್ಲಿಂದ ರಾಜ್ಯದಲ್ಲಿ ನೋಡ್ತಾ ಇದ್ವಿ. ರಾಜ್ಯದಲ್ಲಿ ನೋಡಿದಂತ ಟೈಮಲ್ಲಿ ಎಲ್ಲಾ ಕಡೆ ದಾಂಧಲೆ ಜೊತೆಲಿ ಬಹಳಷ್ಟು ಕಡೆ ಈ ದಾಂಧಲೆಗಳು, ಕೊಲೆಗಳು, ಅತ್ಯಾಚಾರಗಳು, ಡ್ರಗ್ಸ್, ಗಾಂಜಾ, ಹಾವಳಿಗಳು ಎಕ್ಕಿಲ್ಲದಂಗೆ ಇವತ್ತು ನಡೀತಾ ಇದಾವೆ. ಇವಾಗ ಅದೇ ರೀತಿಯಲ್ಲಿ ಕೂಡ ಬಳ್ಳಾರಿಯಲ್ಲಿ ಕೂಡ ಸಹ ಗಾಂಜಾ, ಡ್ರಗ್ಸ್ ಇವತ್ತು ಅನೈತಿಕ ಚಟುವಟಿಕೆಗಳು ಎಕ್ಕಿಲ್ಲದಂತೆ ನಡೀತಾ ಇರೋಂತ ಮಾತನ್ನು ಕೂಡ ನಾನು ಆ ವೇದಿಕೆ ಮೇಲೆ ಪ್ರಸ್ತಾಪನೆ ಮಾಡಿದ್ದೀನಿ. ಆ ಪ್ರಸ್ತಾಪನೆ ಮಾಡುವಂತ ಟೈಮಲ್ಲಿ ಒಂದು ವಿಚಾರವನ್ನ ಒಂದು ಅತ್ಯಾಚಾರದ ಬಗ್ಗೆ ಕೂಡ ಅಲ್ಲಿ ನಾನು ಪ್ರಸ್ತಾಪನೆ ಮಾಡುವಂತ ಕೆಲಸ ಕೂಡ ಮಾಡಿದ್ದೀನಿ. ನಾನು ಆ ಅತ್ಯಾಚಾರದ ಬಗ್ಗೆ ಪ್ರಸ್ತಾಪನೆ ಮಾಡುವಂತ ಟೈಮಲ್ಲಿ ನಾನು ಹೇಳಿರೋದು ಇಷ್ಟೇ, ಆ ಬಾಲಕಿ ವಿಚಾರವನ್ನು ಹಿಡ್ಕೊಂಡು ಈ ರೀತಿ ಅತ್ಯಾಚಾರ ಆಗಿದೆ ಅನ್ನೋ ವಿಚಾರವನ್ನು ಕೂಡ ನಾನು ಉಲ್ಲೇಖನೆ ಮಾಡಿದೆ. ನಾನು ಆ ಬಾಲಕಿ ಕುಟುಂಬಕ್ಕೆ ಅವ್ರು ಏನೆಲ್ಲ ನೋವಾಗಿದ್ರಿಗಿನ ಅವ್ರಿಗೆ ಏನೆಲ್ಲ ಆಘಾತವಾಗಿದ್ರು ಕೂಡ ಆ ಬಾಲಕಿ ಕುಟುಂಬಕ್ಕೆ ನಾನು ಕ್ಷಮೆಯನ್ನು ಕೂಡ ಯಾಚಿಸ್ತೇನೆ. ಯಾಕಂದ್ರೆ ಇವತ್ತು ಆ ಕುಟುಂಬದ ಜೊತೆಲಿ ಇವತ್ತು ನಾನು ಕ್ಷಮೆ ಯಾಚನೆ ಮಾಡೋದ್ರ ಜೊತೆಲಿ ನಾನು ಆ ಸಂತ್ರಸ್ತ ಕುಟುಂಬದ ಜೊತೆಲಿ ರಾಮ್ನು ಎಲ್ಲಿ ತನಕ ಕೂಡ ಆ ಕುಟುಂಬಕ್ಕೆ ನ್ಯಾಯವನ್ನು ಸಿಗಲ್ಲನೋ ಅಲ್ಲಿ ತನಕ ಅವ್ರ ಜೊತೆಲಿ ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತೀನಿ. ಯಾರಿಗೂ ಕೂಡ ಭಯ ಬೀಳೋದ ಅಗತ್ಯ ಇಲ್ಲ. ಆ ಕುಟುಂಬದ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ನಿಲ್ಲೋದ್ರ ಜೊತೆಲಿ ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸುವಂತ ಕೆಲಸ ನಾವು ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನಾನು ಮತ್ತೊಮ್ಮೆ ಆ ಕುಟುಂಬದ ಬಗ್ಗೆ, ಆ ತಾಯಿ ತಂದೆಯರ ಬಗ್ಗೆ, ಆ ಮಗಳ ಬಗ್ಗೆ ಈ ರೀತಿ ಅವ್ರಿಗೆ ಏನೇನು ನೋವಾಗಿದ್ರೆ ಕೂಡ ನಾನು ವಿಷಾದವನ್ನು ವ್ಯಕ್ತಪಡಿಸೋದ್ರ ಜೊತೆಲಿ ಅವ್ರ ಕ್ಷಮೆಯನ್ನು ಕೂಡ ನಾನು ಯಾಚನೆಯನ್ನು ಮಾಡ್ತೇನೆ. ಯಾಕಂದ್ರೆ ಇವತ್ತು ಈ ಗಾಂಜಾ, ಡ್ರಗ್ಸ್, ಇವತ್ತು ಆನ್ಲೈನ್ ಬೆಟ್ಟಿಂಗ್ಗಳು, ಆನ್ಲೈನ್ ಚಟುವಟಿಕೆಗಳು, ಇನ್ಸ್ಪೆಕ್ಟರ್ಗಳು, ಸಾಕಷ್ಟು ಓಸಿಗಳು, ಮಟಕಗಳು ಇವೆಲ್ಲ ನೋಡಿದಂತ ಟೈಮಲ್ಲಿ ಕೂಡ ಇವತ್ತು ಎಲ್ಲರಿಗೂ ಕೂಡ ಬಳ್ಳಾರಿಯಲ್ಲಿ ಭಯಭ್ರಾಂತರಾಗಿದೆ. ಇವತ್ತು ನಾನು ಬಹಳಷ್ಟು ಮಂದಿಗೆ ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋ ಕಾರಣದಿಂದ ಈ ರೀತಿ ಹೇಳಿದ್ದೇನೆ. ಆಗ್ಲಿ ಯಾವ್ದೋ ರೀತಿಯಲ್ಲಿ ಕೂಡ ಯಾರಿಗೋ ಒಂದು ಕುಟುಂಬಕ್ಕೆ ನಾವು ಮಾಡ್ಬೇಕು. ಆ ಮಗಳು ನನ್ನ ಮಗಳಿದ್ದಾರೆ. ನಾನು ಆ ಮಗಳಿಗೆ ಕೂಡ ಆ ಮಗಳನ್ನು ಆ ಪ್ರಸ್ತಾಪನೆ ಮಾಡಬಾರ್ದಾಯ್ತು, ಮಾಡಿದ್ದೀನಿ. ಆ ಮಾಡಿದಕ್ಕೋಸ್ಕರವಾಗಿ ನನ್ನ ಮಗಳಂದೇಳಿ ತಿಳ್ಕೊಂಡು ನಾನು ಪ್ರಸ್ತಾಪನೆ ಮಾಡಿದ್ರೆ ಬೇರೆ ಉದ್ದೇಶ ಏನಿಲ್ಲ. ಹಂಗಾಗಿ ನಾನು ಪುರಾಣಗಳಲ್ಲಿ ನಾವು ಕೂಡ ಬಹಳಷ್ಟು ನೋಡಿದೀವಿ. ಈ ಪುರಾಣದಲ್ಲಿ ನಾವು ನೋಡಿದಂತ ಟೈಮಲ್ಲಿ ರಾಮಾಂಜನಾಚಾರ್ಯ ನೋಡಿದ್ವಲ್ಲ, ರಾಮಾಂಜನಾಚಾರ್ಯ ಹೇಳ್ತಾರ ಓಂ ನಮೋ ನಾರಾಯಣ ಎಂಬಂತ ಶಬ್ದ ಬೀಜಾಕ್ಷರವನ್ನು ಅವ್ರ ಗುರು ರಾಮಾಂಜನಾಚಾರ್ಯಗೆ ಕಿವಲ್ಲಿ ಹೇಳದಂತ ಟೈಮಲ್ಲಿ ಅವ್ರು ಬೋಧಿಸ್ತಾರ, ಯಾರಿಗೆ ಹೇಳಬಾರ್ದು ಅಂತ ಹೇಳಿ. ಅವರು ಆ ಬೀಜಾಕ್ಷರನ್ನು ಕೇಳಿದಂತವ್ರು ಎಲ್ಲಾರು ಕೂಡ ಸ್ವರ್ಗಕ್ಕೆ ಹೋಗ್ತಾರ ಅಂತ ಹೇಳಿ ರಾಮಾಂಜನಾಚಾರ್ಯ ಹೇಳಿದಂತ ಟೈಮಲ್ಲಿ ಕೂಡ
ಓ ನಮೋ ನಾರಾಯಣನ್ ಅಂತ ಬೀಜಾಕ್ಷರವನ್ನು ಅವರು ನಾನು ಸ್ವರ್ಗಕ್ಕೆ ನರಕಕ್ಕೆ ಹೋದ್ರು ಕೂಡ ಪರವಾಗಿಲ್ಲ ಅಂತೇಳಿ ಕೇಳುವುದರೆಲ್ಲ ಕೂಡ ಸ್ವರ್ಗಕ್ಕೆ ಹೋಗ್ತಾರ, ನೀವ್ ಹೇಳಿದ್ರು ನರಕಕ್ಕೆ ಹೋಗ್ತೀರ ಅಂತೇಳಿ ರಾಮಾನುಜಾಚಾರ್ಯ ಅವ್ರ ಗುರುಗಳು ಹೇಳಿದಂತ ಟೈಮಲ್ಲಿ ಕೂಡ ಆ ರಾಮಾನುಜಾಚಾರ್ಯ ಏನ್ ಮಾಡ್ತಾರೆ, ಗೋಪುರದ ಮೇಲೆ ಏನಂತ ಹೇಳ್ತಾರೆ, ಓಂ ನಮೋ ನಾರಾಯಣ ಅಂತ ಹೇಳಿ ಅವ್ರು ಕೇಳಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರ. ಆ ರಾಮಾನುಜಾಚಾರ್ಯ ಹೇಳ್ತಾರ ಅವ್ರು ನರಕಕ್ಕೆ ಹೋಗ್ತಾರೆ. ಯಾಕಂದ್ರೆ ನಾನ್ ಹೇಳಿದಂತ ವಿಚಾರ ಇಷ್ಟೇ, ಇವತ್ತು ನಾನು ಈ ಊರಿಗೆ ಒಳ್ಳೇದಾಗಬೇಕು ಆ ಮೊದಲ ವಿಚಾರವನ್ನು ಪ್ರಸ್ತಾಪನೆ ಮಾಡಿದಂತ ಟೈಮಲ್ಲಿ ಈ ರೀತಿ ಅನೈತಿಕ ಡ್ರಗ್ಸ್, ಗಾಂಜಾ, ಮಟಕ ಇವತ್ತು ಈ ನಮ್ಮ ನಗರಕ್ಕೆ, ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಶಾಸಕರನ್ನು ತಗೊಂಡು ಮೊದಲನೇ ಶಾಸಕನ ಹಿಡ್ಕೊಂಡು ನಂತರ ಅನೇಕ ಮಂದಿ ಶಾಸಕರು ಕೂಡ ಇವತ್ತು ನಾನ್ ನಗರದಲ್ಲಿ ಶಾಸಕರಾದಂತ ಟೈಮಲ್ಲಿ ಕೂಡ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಶಾಸಕರಾದಂತ ಟೈಮಲ್ಲಿ ಕೂಡ ಇವತ್ತು ಯಾವ ರೀತಿಯಲ್ಲಿ ಈ ಅನೈತಿಕ ಚಟುವಟಿಕೆಗಳು ಏನ್ ಆಗ್ತಾ ಇದೆ ಅನ್ನೋದು ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಇನ್ಸ್ಪೆಕ್ಟ್ ಎಲ್ಲ ಆಗ್ತಾ ಇದಾರ. ಆನ್ಲೈನ್ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಯಾರೊಬ್ರು ಸಪೋರ್ಟ್ ಇರಬೇಕು ಅಂತ ಹೇಳಿದ್ರೆ ನಾನು MLA ಬ್ಲೇಮ್ ಮಾಡಕ್ ಹೋಗಲ್ಲ. ಇವತ್ತು ಸಪೋರ್ಟ್ ಮಾಡ್ತಿರೋ ಕಾರಣ ಏನಾಗ್ತಿದೆ, ಅಕ್ರಮ ಮರಳಿದ್ದವರಿಗೆ ಅಕ್ರಮ ಸ್ಯಾಂಡ್ ಇವತ್ತು ಮರಳು ಗಣಿಗಾರಿಕೆ ನಡೀತಾ ಇದೆ. ಒಂದು ಕಡೆ ಒಂದು ಇಸ್ಪೇಟೆಲ್ಲ ಕ್ಲಬ್ಗಳು ಮೂಲೆಯಲ್ಲಿ ಅಡ್ಡಾಡ್ತಾ ಇರೋದು, ಎಲ್ಲ ವಾರ್ಡ್ಗಳಲ್ಲಿ ಇಸ್ಪೇಟೆಲ್ಲ ಗಾಂಜಾಗಳು ಸಿಕ್ಕಾಪಟ್ಟಿ ಇವತ್ತು ಎಲ್ಲಿ ನೋಡಿದ್ರೆ ಗಾಂಜಾ ಡ್ರಗ್ಸ್ ಮಾರಾಟ ಆಗ್ತಾ ಇದೆ. ಇವತ್ತು ಇವೆಲ್ಲ ಆದಂತ ಟೈಮಲ್ಲಿ ಕೂಡ ನಾನು ಎಲ್ಲ ಒಂದ್ ಕಡೆ ಈ ರೀತಿ ಆಗೋದ್ರಿಂದ ಮಕ್ಕಳಿಗೆ ಅವ್ರು ಯಾವ ರೀತಿಯಲ್ಲಿ ಕೂಡ ಅಂದ್ರೆ ಮಕ್ಕಳಿಗೆ ಯಾರನ್ನು ಶಾಲೆಗೆ ಕಲಿಸ್ಬೇಕಾದ್ರೆ ಭಯ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಉಲ್ಲೇಖನ ಮಾಡಿದೆ. ಅದ್ಭುತವಾಗಿ ಇವತ್ತು ರಾಮಾನುಜಾಚಾರ್ಯ ಒಂದು ಬೀಜಾಕ್ಷರವನ್ನು ಕೂಡ ನಾನು ಹೇಳುವಂತ ಕೆಲಸ ಮಾಡಿದ್ದೆ. ಹಂಗಾಗಿ ಇವತ್ತು ನಾನು ನೋಡುವಂತ ಟೈಮಲ್ಲಿ ಕೂಡ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತೆಲಂಗಾಣ ಚುನಾವಣೆ ನಡೀತು. ಸುಮಾರು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ ನಂತರ ತೆಲಂಗಾಣ ಚುನಾವಣೆ ನಡೀತು. ಅದ್ರ ಜೊತೆ ತೆಲಂಗಾಣ ಚುನಾವಣೆ ಜೊತೆಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇವತ್ತು ಲೋಕಸಭೆ ಚುನಾವಣೆಗಳು ನಡೀತು. ಆ ಲೋಕಸಭೆ ಚುನಾವಣೆ ನೋಡಿದಂತ ಟೈಮಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡ್ತಾವ. ಆ ಭ್ರಷ್ಟಾಚಾರದ ಹಣದಿಂದ ತೆಲಂಗಾಣ ಎಲೆಕ್ಷನ್ ಮಾಡ್ತಾರ. ಆ ತೆಲಂಗಾಣ ಎಲೆಕ್ಷನ್ ದಿಂದ ಮತ್ತೆ ಲೋಕಸಭೆ ಚುನಾವಣೆಗಳು ಕೂಡ ಮಾಡ್ತಾರ. ಆ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಸೋಲಂತ ಕೆಲಸ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ನೋಡಿದಂತ ಟೈಮಲ್ಲಿ ಮೊನ್ನೆ ನಡೆದಂತ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹಗರಣವನ್ನು ನೋಡಿದಂತ ಟೈಮಲ್ಲಿ ಇವತ್ತು ಇದು ಯಾವ ರೀತಿಯಲ್ಲಿ ಅಂದ್ರೆ ಅಲ್ಲಿ ನಡೆಯುವಂತ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆದಂತ ಟೈಮಲ್ಲಿ ತೆಲಂಗಾಣ ಚುನಾವಣೆ ಬಂತು. ಚುನಾವಣೆ ಆದ ನಂತರ ಮತ್ತೆ ಲೋಕಸಭೆ ಚುನಾವಣೆಗಳು ಬಂದ್ರು. ಅವಾಗ ಕೂಡ ಎಲೆಕ್ಷನ್ ಟೈಮ್ ಇತ್ತು. ಇವಾಗ ನಾವೆಲ್ಲರೂ ಕೂಡ ಏನಾಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಪಂಚರಾಜ್ಯಗಳು ಚುನಾವಣೆಗಳಿದ್ದಾವೆ. ಈ ಪಂಚರಾಜ್ಯ ಚುನಾವಣೆಗಳು ಏನಿದಾವೋ ಆ ಪಂಚರಾಜ್ಯ ಚುನಾವಣೆಗಳನ್ನು ಅವರು ದೃಷ್ಟಿಯಲ್ಲಿ ಇಟ್ಕೊಂಡು ಆ ಪಂಚರಾಜ್ಯ ಚುನಾವಣೆ ಗೆಲ್ಲಬೇಕನ್ನಂತ ಕಾರಣದಿಂದ ಇವತ್ತು ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಹಗರಣ ನಡೆದಿದೆ. ಈ ಹಗರಣದಲ್ಲಿ ಕೂಡ ನೇರವಾಗಿ ಯಾರು ಕಾರಣ ಆಗಿದಾರ, ಏನು ಇವತ್ತು ಅವರು ಮಂತ್ರಿಗಳಾದಂತ ಏನು ತಿಮ್ಲಾಪುರ್ ತಿಮ್ಮಾಪುರ್ ಅವರು ಮಗ ಪುತ್ರರು ನೇರವಾಗಿ ಭಾಗಿಯಾಗಿದ್ದಾರೆ. ಆ ನೇರವಾಗಿ ಭಾಗಿಯಾದಂತ ಟೈಮಲ್ಲಿ ಅವರು ಅರವಿಂದ್ ತಿಮ್ಮಾಪುರ್ ಹೇಳ್ತಾರ, ಆ ಆಡಿಯೋ ರಿಲೀಸ್ ಆದಂತ ಟೈಮಲ್ಲಿ ಅವ್ರು ಏನ್ ಹೇಳ್ತಾರ, ಅದನ್ನು ಪ್ರೂವ್ ಮಾಡ್ರಿ ಅನ್ನಂತ ಮಾತನ್ನು. ಯಾಕಂದ್ರೆ ಇವತ್ತು ಅವ್ರ ಮಗನೇ ನೇರವಾಗಿ ಈ ಭ್ರಷ್ಟಾಚಾರದಲ್ಲಿ ಇವತ್ತು ಶಾಮೀಲಾಗಿ ಆ ಶಾಮೀಲಾದಂತ ಟೈಮಲ್ಲಿ ಆಡಿಯೋ ಬಿಡುಗಡೆ ಆದ ನಂತರ ಕೂಡ ಅವ್ರ ಮಗ ನೇರವಾಗಿ ಪಾಲ್ದಾರ್ ಆಗಿದ್ರು ಈ ಭ್ರಷ್ಟಾಚಾರದಲ್ಲಿ ಕೂಡ ಅವ್ರ ಮಂತ್ರಿಗಳು ಏನ್ ಹೇಳ್ತಾರ ಅದನ್ನು ಪ್ರೂವ್ ಮಾಡ್ರಿ ಅನ್ನಂತ ಹೇಳಿಕೆಯನ್ನು ಕೂಡ ಕೊಡುವಂತ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂತ ಟೈಮಲ್ಲಿ ಒಂದು ಕಡೆ ನಾವೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿದ್ದಂತ ಇವತ್ತು ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ರು, ಒಂದು ಕಡೆ ನಾನು ಮುಖ್ಯಮಂತ್ರಿಗಳು ಏನ್ ಇವತ್ತು ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗ್ಬೇಕೆಂದ ಜಗಳ ಮಾಡ್ತಾ ಇದ್ದಾರೆ. ಅಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದಾರೆ, ಹೋಗಿ ಅಲ್ಲಿ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಮಾತಾಡಿ ಕ್ಯಾಬಿನೆಟ್ ಏನಿದೆಯೋ ಅದನ್ನ ಎಕ್ಸ್ಪೆನ್ಷನ್ ಮಾಡೋದ್ರ ಜೊತೆಲಿ ಪುನರ್ರಚನೆ ಮಾಡ್ಬೇಕಂದೇಳಿ ಅವ್ರು ಪರ್ಮಿಷನ್ ತಗೊಂಡ್ಬರ್ಬೇಕಂತ ಪ್ರಯತ್ನ ಮಾಡ್ತಾರೆ. ಇವ್ರು ಏನ್ ಹೇಳ್ತಾರೆ, ಪುನರ್ರಚನೆ ಮಾಡೋದ್ ಬೇಡ, ನನ್ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಹೇಳಿದಂತ ಟೈಮಲ್ಲಿ ಕೂಡ ಹೈಕಮಾಂಡ್ ಅಲ್ಲಿ ಇವತ್ತು ಸಾಕಷ್ಟು DK ಶಿವಕುಮಾರ್ ಅವರು ಒಂದು ಮಾತು, ನಂತರ ಇವತ್ತು ಸಿದ್ದರಾಮಯ್ಯ ಒಂದು ಮಾತಂತ ನೋಡಿದಂತ ಟೈಮಲ್ಲಿ ಇವತ್ತು ಕ್ಯಾಬಿನೆಟ್ ಇದ್ದಂತ ಮಂತ್ರಿಗಳು ಎಲ್ಲರೂ ಕೂಡ ನೋಡಿದಂತ ಟೈಮಲ್ಲಿ ಇವತ್ತು ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಭ್ರಷ್ಟಾಚಾರ ಅಂತ ಸಂಪೂರ್ಣವಾಗಿ ಎಲ್ಲಾ ಇಲಾಖೆಯಲ್ಲಿ ನಡೀತದೆ. ಇಲಾಖೆಯಲ್ಲಿ ನಡೆಯುವಂತ ಟೈಮಲ್ಲಿ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅವರಲ್ಲೇ ಅವರು ಬಿಜಿ ಆದಂತ ಟೈಮಲ್ಲಿ ಅವ್ರಿಗೆ ಮಂತ್ರಿಗಳಲ್ಲಿ ಅವ್ರಿಗೆ ಕೈಯಲ್ಲಿ ಹಿಡಿತಾ ಇಲ್ಲ ಆದಂತ ಟೈಮಲ್ಲಿ ಯಾವ ಮಂತ್ರಿಗಳು ಕೂಡ ಭ್ರಷ್ಟಾಚಾರ ಇಲ್ಲದಂತ ಕೆಲಸ ಎಲ್ಲಾ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆದಂತ ಕೆಲಸ ಮಾಡ್ತಿದೆ. ಇವತ್ತು ನೈಜ ಉದಾಹರಣೆ ಅಂದ್ರೆ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಅನ್ನಂತ ಮಾತನ್ನು ಹೇಳ್ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು RV ತಿಮ್ಮಾಪುರ್ ಅವ್ರನ್ನ ಆದಷ್ಟು ಬೇಗನೆ ಸಚಿವ ಸಂಪುಟದಿಂದ ಕೈ ಬಿಡಬೇಕು.
ಯಾಕಂದ್ರೆ ಇವತ್ತು ಸಚಿವ ಸಂಪುಟದಿಂದ ಕೈ ಬಿಡಬೇಕು, ಅವ್ರನ್ನ ಆದಷ್ಟು ಶೀಘ್ರದಂತೆ ಅವ್ರು ಕೂಡಲೇ ರಾಜೀನಾಮೆ ತಗೋಬೇಕು. ಎಷ್ಟು ಒಳಗಡೆ ರಾಜೀನಾಮೆ ತಗೋಬೇಕಂದ್ರೆ ಇವತ್ತೇನು ನಾನ್ ನೋಡ್ತಾ ಇದ್ದೆ, ಇದಕ್ಕಿಂತ ಮುಂಚೆ ನಮ್ಮ ರಾಜಣ್ಣನವರು KN ರಾಜಣ್ಣನವರು ಏನು ತಪ್ಪೇ ಮಾಡಿದ್ದಾರೆ, ರಾತ್ರಿ ಅವ್ರು ರಾಜೀನಾಮೆ ತಗೊಂಡಂತ ಟೈಮಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರ ಸಿಗಾಕೊಂಡಿದ್ದ RB ತಿಮ್ಮಾಪುರ್ ಅವ್ರನ್ನ ಅವ್ರು ಮಂತ್ರಿ ಮಂಡಲದಿಂದ ಕೈ ಬಿಡಬೇಕು, ಅವರು ತಕ್ಷಣ ರಾಜೀನಾಮೆ ತಗೋಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪಂಚರಾಜ್ಯಗಳು ಚುನಾವಣೆ ನಡೀತಿರೋ ಕಾರಣ ATM ತರ ಇವತ್ತು ಈ ಸರ್ಕಾರ ಇವತ್ತು ನಡೀತಾ ಇದೆ. ಇವತ್ತು ಪಂಚರಾಜ್ಯ ಚುನಾವಣೆಗಳು ಕೂಡ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಗೊತ್ತಿಲ್ಲ. ಎಲೆಕ್ಷನ್ ಬಂದ್ರೆ ಸಾಕು ಭ್ರಷ್ಟಾಚಾರ ಮಾಡೋದನ್ನ ಯಾವುದು ಇಲ್ಲ. ಅದಕ್ಕೋಸ್ಕರ